ಪೆಟ್ರೋಲು ಡೀಸೆಲು ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಕಡೆ 2,000 ರೂಪಾಯಿ ಕೊಟ್ಟು 4,000 ರೂಪಾಯಿ ಕಸ್ಕೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು BJP-ಯವರು ಹೇಳ್ತಾರೆ. BJP-ಯವ್ರು ಹೇಳ್ತಾರಾ? ನಾನು BJP-ಯವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ಪಾಪ ಅವ್ರು ಅಟ್ಲೀಸ್ಟ್ ಹೇಳಿದರು ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ ಅಂತ. ಇದೇ BJP ಆಡಳಿತ ಇದ್ದಂಥ ಸಂದರ್ಭದಲ್ಲಿ 1 ಲೀಟ್ರ್ ಪೆಟ್ರೋಲು 1 ಲೀಟ್ರ್ ಡೀಸೆಲನ್ನು 100 ರೂಪಾಯಿಗೆ ತೆಗೆದುಕೊಂಡು ಹೋದರು. 38-40 ರೂಪಾಯಿಯನ್ನು 1 ಲೀಟ್ರ್ ಪೆಟ್ರೋಲ್ಗೆ ಏರಿಸಿದಂಥ ಶ್ರೇಯಸ್ ಯಾರಿಗಾದರೂ ಹೋಗ್ತಾ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಮತ್ತು BJP-ಅವರಿಗೆ. ಆವಾಗ ಹೋರಾಟ ಮಾಡಲಿಲ್ಲ. ಇಡೀ ಬಡವರಿಗೆ 1 ವರ್ಷಕ್ಕೆ 60,000 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಜನರಿಗೆ ನಾವು ಮನೆ ಬಾಗಿಲಿಗೆ ನಾವು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ 3 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಹೆಚ್ಚಾದರೆ ಇವರು ಇಷ್ಟು ಮಾತನಾಡ್ತಾರಲ್ಲ BJP-ಯವರು. ನಾಚಿಕೆ ಆಗೋದಿಲ್ಲ ಅವ್ರಿಗೆ? 450 ರೂಪಾಯಿ ಸಿಲಿಂಡ್ರನ್ನ 1,100 ರೂಪಾಯಿ ಮಾಡಿದಾಗ ಯಾರೂ ಮಾತಾಡಲಿಲ್ಲ. 100 ರೂಪಾಯಿ ಪೆಟ್ರೋಲ್ ಡೀಸೆಲ್ ಆದಾಗ 200 ರೂಪಾಯಿ ಆದರೂ ಪರವಾಗಿಲ್ಲ, ನಾವು BJP-ಯವರು ನಾವು ಹಾಕಿಸ್ಕೊಳ್ತೀವಿ ಅಂತ ಹೇಳಿದರು. ಈಗೇನಾಗಿದೆ ಅವರ ಇಂಟಿಗ್ರಿಟಿಗೆ, ಅವರ ಸ್ವಾಭಿಮಾನಕ್ಕೆ? ಮೇಡಮ್, ಈಗ ಒಂದು ಕೊನೆಯದಾಗಿ ಈ ಒಂದು ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡುವಂಥ BJP-ಯವರು ಕೇಂದ್ರದಲ್ಲೂ ಕೂಡ ಸಾಕಷ್ಟು ಅನುದಾನ ರಾಜ್ಯಕ್ಕೆ ಬರಲಿಲ್ಲ, ಆ ವಿಚಾರಗಳನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಬರೀ ಯಾಕೆ ಇಂಥ ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾರೆ? ನೋಡಿ, ನೀವೇ ಹೇಳದ ಹಾಗೆ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂಥ GST ಹಣ, ನಮ್ಮ ತೆರಿಗೆ ನಮ್ಮ ಹಕ್ಕು. ನಾವೆಲ್ಲರೂ ತೆರಿಗೆಯನ್ನು ಕಟ್ಟಿರ್ತೀವಿ. ಒಂದು ಮೊಸರನ್ನು ತೆಗೆದುಕೊಂಡ್ರೆ ತೆರಿಗೆ, ಒಂದು ಹಾಲನ್ನು ತೆಗೆದುಕೊಂಡ್ರೆ ತೆರಿಗೆ, ಒಂದು ಉಪ್ಪನ್ನು ತೆಗೆದುಕೊಂಡ್ರೆ GST ಕಟ್ಟಬೇಕು. 18%. ಆ GSTಯನ್ನು ನಮಗೆ ವಾಪಸ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ನಮಗೆ ಕೊಡಬೇಕಾದಂಥ ದುಡ್ಡನ್ನು ಕೇಂದ್ರ ಸರ್ಕಾರದವ್ರು ಕೊಟ್ಟು ಬಿಟ್ಟಿದ್ರೆ ನಾವು ಬೆಲೆ ಏರಿಕೆ ಮಾಡುವಂಥ ಪ್ರಮೇಯನೇ ಬರ್ತಾ ಇಲ್ಲ. ಇವರು ನಮಗೆ ಬರಬೇಕಾಗುವಂಥ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ BJP-ಯವರು. ನಮಗೆ ಬರಬೇಕಾಗಿರುವಂಥ GST ಹಣವನ್ನು ಕೊಡಲಿಲ್ಲ, ನಮಗೆ ಮೋಸ ಮಾಡಿಬಿಟ್ಟು ನಮ್ಮ ಜನ ಬರಗಾಲದಲ್ಲಿ ತತ್ತರಿಸ್ತಾರೆ ಅನ್ನೋದನ್ನು ನೋಡಿದರೂ ಕೂಡ ಯಾರೂ ಒಬ್ಬರು ಮಾತನಾಡದೆ ಈಗ ಬೆಲೆ ಏರಿಕೆ ಆಗಿದೆ ಅಂತ ಬಾಯಿ ತೆಗಿತಾರೆ ಅಂತಂದರೆ ಅದನ್ನು ಜನ ಗಮನಿಸ್ತಾರೆ. ಗೃಹಲಕ್ಷ್ಮಿಯವ್ರಿಗೆ ಏನು ಹೇಳ್ತೀರಿ? ಲಕ್ಷ್ಮಿ ಆಗಿತ್ತು, ಗೃಹಲಕ್ಷ್ಮಿ ಮುಂದುವರಿಯುತ್ತೆ, ಯಾರು ಪ್ಯಾನಿಕ್ ಆಗೋದು ಬೇಡ. ಎಲ್ರಿಗೂ ಕೂಡ ಏನು ನಾವು ಭಾಷಣ ಕೊಟ್ಟಿದ್ದೀವಿ, ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ತಪ್ಪದೆ ನಿಮಗೆ ಹಾಕ್ತೀವಿ. ಯಾರು ಏನೇ ಮಾತಾಡಿದ್ರು ಮೊದಲು BJP-ಯವರು ಮಾತಾಡಿದ್ದಕ್ಕೆ ಕಿವಿ ಕೊಡಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತು. ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.